ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊನ್ನೆ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಒಂದಷ್ಟು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳನ್ನ ತಿಳ್ಕೊಳ್ಳೋಣ. ಗೆಳೆಯರ ಮೊದಲಿಗೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಲಿಮಿಟೇಷನ್ ನೋಡಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂತಾಗ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಿಫ್ಟಿ 50 ಅಲ್ಲಿ ನೋಡಬಹುದು 0.01% ಅಥವಾ ಜಸ್ಟ್ 4 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಓಪನಿಂಗ್ ಚೆನ್ನಾಗಿತ್ತು, ಸ್ವಲ್ಪ ಪಾಸಿಟಿವ್ ಅಲ್ಲೇ ಓಪನ್ ಆಯ್ತು. ಆನಂತರ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಗಳ ಮೂಲಕ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಯ್ತು ಅಪ್ ಟು 12:30 ವರೆಗೂ. ನಂತರ ಇಲ್ಲೊಂದು ಒಳ್ಳೆ ಸ್ಪೈಕ್ ಕಂಡು ಬಂತು, ಬಟ್ ಸಸ್ಟೈನ್ ಆಗ್ಲಿಲ್ಲ, ಮತ್ತೆ ಡೌನ್ ಫಾಲ್ ಕಂಡು ಬಂದು ಓವರ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅಥವಾ ಸ್ಲೈಟ್ಲಿ ಡೌನ್ ಪರ್ಫಾರ್ಮೆನ್ಸ್ ನಿಫ್ಟಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದು ಇಲ್ಲಿ ಕೂಡ ನೋಡಬಹುದು 0.15% ಅಥವಾ 114 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಎರಡು ಕಡೆ ಸ್ಲೈಟ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ, ಬಟ್ ವಾಲಟಿಲಿಟಿ ಇದೆ. ಎರಡು ಕಡೆ ವಾಲಟೈಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ನೋಡಬಹುದು 0.23% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ 100 ಅಲ್ಲಿ 0.03% ಪಾಸಿಟಿವ್ ಇದೆ, ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಕೂಡ ನಿಫ್ಟಿ 200 ಅಲ್ಲಿ 0.24% ಪಾಸಿಟಿವ್ ಇದೆ. ನಿಫ್ಟಿ 500 0.35% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಓವರ್ ಆಲ್ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಫ್ಲಾಟ್ ಇಂದ 0.35% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದು ಮಿಡ್ ಕ್ಯಾಪ್ 50 ಅಲ್ಲಿ ನೋಡಬಹುದು 1.41% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮಿಡ್ ಕ್ಯಾಪ್ 100 ಅಲ್ಲಿ 1.1% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150 ನಲ್ಲಿ 1.1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 1.1 ಇಂದ 1.4% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಮಿಡ್ ಕ್ಯಾಪ್ ಔಟ್ ಪರ್ಫಾರ್ಮ್ ಮಾಡಿದೆ ಅಂತಾನೆ ಹೇಳ್ಬೋದು. ನಂತರ ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 0.92% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಸ್ಮಾಲ್ ಕ್ಯಾಪ್ 100 0.87% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 ನಲ್ಲಿ 1.02% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲೂ ಕೂಡ ಅಪ್ ಟು 1% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಲಾರ್ಜ್ ಕ್ಯಾಪ್ ಇವತ್ತು ಹಿಂದೆ ಉಳಿತು. ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವನ್ ಮೈಕ್ರೋ ಕ್ಯಾಪ್ ಕೂಡ ನೋಡಬಹುದು ಅಪ್ ಟು 1.5% ವರೆಗೂ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿ. ಅಂದ್ರೆ ಲಾರ್ಜ್ ಕ್ಯಾಪ್ ಹಿಂದೆ ಉಳಿದ್ರೆ ಮಿಡ್ ಸ್ಮಾಲ್ ಮೈಕ್ರೋ ಕ್ಯಾಪ್ ಮೂರು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ಮೇ ಬಿ ನಿಮ್ಮ ಪೋರ್ಟ್ಫೋಲಿಯೋಗಳು ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿರುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಆಟೋ ನೋಡಬಹುದು ಇವತ್ತು ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. 1.93% ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ನಿಫ್ಟಿ ಬ್ಯಾಂಕ್ 0.12% ಪಾಸಿಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ 0.22% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿ. FMCG 0.76% ನೆಗೆಟಿವ್ ಇದೆ ಇವತ್ತು ಕೂಡ. ನೆನ್ನೆ ಕೂಡ ಬೇರೆಲ್ಲ ಸೆಕ್ಟರ್ಸ್ ಪಾಸಿಟಿವ್ ಅಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ನೆಗೆಟಿವ್ ಇತ್ತು, ಇವತ್ತು ಕೂಡ ನೆಗೆಟಿವ್ ಇದೆ. ನಿಫ್ಟಿ IT 0.77% ನೆಗೆಟಿವ್ ಇದೆ. ಮೀಡಿಯಾ 0.21% ಪಾಸಿಟಿವ್ ಇದೆ. ಮೆಟಲ್ 0.27% ಪಾಸಿಟಿವ್ ಇದೆ. ಫಾರ್ಮಾ 0.1% ಪಾಸಿಟಿವ್ ಇದೆ. PSU ಬ್ಯಾಂಕ್ ಗಳಲ್ಲಿ 0.49% ನೆಗೆಟಿವ್ ಇದೆ. ರಿಯಾಲ್ಟಿ ನಲ್ಲಿ 0.63% ಪಾಸಿಟಿವ್ ಇದೆ. ಹೆಲ್ತ್ ಕೇರ್ 0.17% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 0.85% ನೆಗೆಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.1% ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿ. ಕೆಮಿಕಲ್ 0.39% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿ. ಅಂದ್ರೆ ಇವತ್ತು ಕೆಲವು ಸೆಕ್ಟರ್ಸ್ ಮಾತ್ರ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ. ಮೆಜಾರಿಟಿ ಸೆಕ್ಟರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ. FMCG, IT, PSU ಬ್ಯಾಂಕ್, ಕನ್ಸ್ಯೂಮರ್ ಡ್ಯೂರಬಲ್ಸ್, ಆಯಿಲ್ ಅಂಡ್ ಗ್ಯಾಸ್ ಇವುಗಳು ಮಾತ್ರ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮ್ ಮಾಡಿದ. ಇನ್ನು ಉಳಿದ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅದರಲ್ಲಿ ಔಟ್ ಪರ್ಫಾರ್ಮ್ ಮಾಡಿದ್ದು ಅಂತಂದ್ರೆ ಆಟೋ ಸೆಕ್ಟರ್. ನೆನೆ ತರನೇ ಇವತ್ತು ಕೂಡ ಆಟೋ ಸೆಕ್ಟರ್ ಅಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಇವತ್ತು ಅಂತ ನೋಡೋದಾದ್ರೆ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ ಗಳು ಎಸ್ಪೆಷಲ್ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ದಾರೆ. 0.3, 0.4, 0.8 ಈ ರೀತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು. ಬಟ್ ಏಷ್ಯನ್ ಮಾರ್ಕೆಟ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಕ್ಕೈ ಅಂತ ನೋಡಬಹುದು 5.5% ಅಪ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಕೋಸ್ಟ್ 1.5%, ಹ್ಯಾಂಗ್ಸೆಂಗ್ ಕೂಡ 1.5% ಅಪ್. ಏಷ್ಯನ್ ಮಾರ್ಕೆಟ್ ಗಳಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ರಿಪೋರ್ಟ್ ಮೂಲಕ ಒಂದು ಸುದ್ದಿ ಬಂದಿದೆ ನೋಡಬಹುದು. US Iran reach an agreement to gradually reopen Strait of Hormuz report. Strait of Hormuz ಅನ್ನು ಹಂತವಾಗಿ ಓಪನ್ ಮಾಡ್ಲಿಕ್ಕೆ ಅಮೆರಿಕ ಹಾಗೂ ಇರಾನ್ ಒಪ್ಪಂದ ಮಾಡ್ಕೊಳ್ಳುವಂತ ಸನಿಹಕ್ಕೆ ಬಂದಿದ್ದಾರೆ ಅಂತ ಈ ಸುದ್ದಿ ಹೇಳ್ತಿದೆ. ಡೊನಾಲ್ಡ್ ಟ್ರಂಪ್ ಕೂಡ ಇವತ್ತು ಬೆಳಗ್ಗೆ ಮಾತುಕತೆಗಳು ತುಂಬಾ ಚೆನ್ನಾಗಿ ಹೋಗ್ತಿರೋ ಬಗ್ಗೆ ಹೇಳಿದ್ದಾರೆ. ಬಟ್ ಡೊನಾಲ್ಡ್ ಟ್ರಂಪ್ ಮಾತನ್ನ ಖಂಡಿತ ಯಾರು ನಂಬಲ್ಲ, ಅದು ಬೇರೆ ವಿಚಾರ. ಯಾಕಂದ್ರೆ ಯಪ್ಪ ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ತಿರ್ತಾರೆ. ಬಟ್ ಸ್ಟಿಲ್ ಮಾರ್ಕೆಟ್ಸ್ ಅಂತೂ ರಿಯಾಕ್ಟ್ ಮಾಡುತ್ತೆ. ಹಾಗಾಗಿ ನಾವು ಇದನ್ನ ತಿಳ್ಕೊಳ್ಳೇಬೇಕಾಗುತ್ತೆ. ಇನ್ನು ನೆಕ್ಸ್ಟ್
ಇವತ್ತು ಕ್ರೂಡ್ ಅಲ್ಲಿ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡಬಹುದು. ಆಸ್ ಆಫ್ ಅರೌಂಡ್ 4% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಬೆಳಗ್ಗೆ ನೋಡಿದಾಗ 102 ಹತ್ರ ಇತ್ತು, ಈಗ 97 ಅಂತ ಅಂದ್ರೆ ಇದು ಒಳ್ಳೆಯ ಬೆಳವಣಿಗೆ ಮಾರ್ಕೆಟ್ಸ್ ಗೆ. ಎಸ್ಪೆಷಲಿ ಸ್ಟ್ರೈಟ್ ಆಫ್ ಹಾರ್ಮೋನ್ಸ್ ಗೆ ಸಂಬಂಧಪಟ್ಟಂತೆ ಯಾವುದೇ ಪಾಸಿಟಿವ್ ಸುದ್ದಿ ಬರಲಿ ಅದು ಕ್ರೂಡ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗುತ್ತೆ. ನಮ್ಗಂತೂ ಅದು ಒಳ್ಳೆಯ ಬೆಳವಣಿಗೆನೇ ಆಗಿರುತ್ತೆ. ನಂತರ ರುಪಿ ವರ್ಸಸ್ ಡಾಲರ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದು. ರುಪಿಯ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಮುಂದುವರೆದಿದೆ. ನಿನ್ನೆ ತರ ಇವತ್ತು ಕೂಡ ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಅಥವಾ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲೇ ಇದೆ ಅಂತ ಹೇಳ್ಬೋದು. ಬೇಕಿದ್ರೆ ವೀಕ್ ಆಗಿಲ್ಲ, ಅದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ರುಪಿ ವರ್ಸಸ್ ಡಾಲರ್ ವಿಚಾರದಲ್ಲಿ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ ಬ್ರಿಗೇಡ್ ಎಂಟರ್ಪ್ರೈಸಸ್ ಇವತ್ತು ಫೋಕಸ್ ಅಲ್ಲಿತ್ತು. ನೋಡಬಹುದು ಸ್ಟಾಕ್ ಅರೌಂಡ್ 5% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಕಂಪನಿ ಒಳ್ಳೆ ಸುದ್ದಿಯನ್ನೇ ಕೊಟ್ಟಿತ್ತು. ಅದೇನು ಅಂತಂದ್ರೆ ಕಂಪನಿ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರಿಸಲ್ಟ್ ಜೊತೆ ಬೋನಸ್ ಡಿವಿಡೆಂಡ್ ಎರಡನ್ನು ಕೂಡ ಕೊಟ್ಟಿದೆ. ನೋಡಬಹುದು ಫೈನಲ್ ಡಿವಿಡೆಂಡ್ ₹2 ಪರ್ equity ಶೇರ್ ಅನೌನ್ಸ್ ಮಾಡಿದೆ. ಜೊತೆಗೆ ನೋಡಬಹುದು ಇಶ್ಯೂ ಆಫ್ ಬೋನಸ್ equity ಶೇರ್ ಇನ್ ದ ಪ್ರಪೋರ್ಷನ್ ಆಫ್ 1:3 ಅಂದ್ರೆ 1 ಬೋನಸ್ equity ಶೇರ್ ಆಫ್ ₹10 ಈಚ್ ಫುಲ್ಲಿ ಪೇಡ್ ಅಪ್ ಫಾರ್ ಎವರಿ 3 equity ಶೇರ್ಸ್ ಹೆಲ್ಡ್. ಅಂದ್ರೆ ಇನ್ ಕೇಸ್ 3 ಶೇರ್ ಅನ್ನ ಹೊಂದಿದ್ರೆ 1 ಶೇರ್ ಅನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. ಫಾರ್ ಎಕ್ಸಾಂಪಲ್ 30 ಶೇರ್ ನಿಮ್ಮ ಹತ್ರ ಇದೆ ಅಂದ್ರೆ 10 ಶೇರ್ಗಳು ಬೋನಸ್ ಆಗಿ ಸಿಗುತ್ತೆ, 40 ಆಗುತ್ತೆ. 300 ಶೇರ್ ಇದೆ ಅಂದ್ರೆ 100 ಶೇರ್ಗಳು ಬೋನಸ್ ಆಗಿ ಸಿಗುತ್ತೆ, 400 ಶೇರ್ ಆಗುತ್ತೆ. 1:3 ರೇಷಿಯೋ ಅಂದ್ರೆ 3 ಶೇರುಗಳಿಗೆ 1 ಶೇರ್ ಅನ್ನ ಬೋನಸ್ ಆಗಿ ಕೊಡ್ತಾ ಇದೆ. ಈ ಒಂದು ಸುದ್ದಿಯನ್ನ ಕೊಟ್ಟಿತ್ತು. ಬಟ್ ಮಾರ್ಕೆಟ್ಸ್ ಅಂತ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿ ನಿಯರ್ಲಿ 5% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ರಿಸಲ್ಟ್ ಕೂಡ ಬಂದಿತ್ತು. ರಿಸಲ್ಟ್ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್, ಬಿಗ್ ಡಿಫರೆನ್ಸ್ ಇಲ್ವೇ ಇಲ್ಲ. ಬಟ್ ಕ್ವಾರ್ಟರ್ಲಿ ಡೌನ್ ಇದೆ. ಇನ್ನು ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡೂ ಕಡೆ ಡೌನ್, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡೂ ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಕಂಪನಿ ಬಿಸ್ನೆಸ್ ವೈಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಬಟ್ ಶೇರ್ ಹೋಲ್ಡರ್ಸ್ ಗೆ ರಿವಾರ್ಡ್ ಅನ್ನ ಕೊಟ್ಟಿದೆ. ಅದು ಕೂಡ 1:3 ರೇಷಿಯೋದಲ್ಲಿ. ಮೇ ಬಿ ಅದು ಕೂಡ ಡಿಸಪಾಯಿಂಟ್ಮೆಂಟ್ ಗೆ ಕಾರಣ ಆಗಿರ್ಬೋದು ಇವತ್ತು. ಯಾಕೆಂದ್ರೆ ಯೂಶಲಿ ಮಾರ್ಕೆಟ್ 1:1 ರೇಷಿಯೋದಲ್ಲಿ ಬೋನಸ್ ಎಕ್ಸ್ಪೆಕ್ಟ್ ಮಾಡುತ್ತೆ. ಈ ಕಂಪನಿ 1:3 ರೇಷಿಯೋದಲ್ಲಿ ಕೊಟ್ಟಿದ್ದು ಡಿಸಪಾಯಿಂಟ್ಮೆಂಟ್ ಗೆ ಕಾರಣ ಆಗಿರ್ಬೋದು ಬ್ರಿಗೇಡ್ ಎಂಟರ್ಪ್ರೈಸ್ ಶೇರ್ ಅಲ್ಲಿ. ಇವತ್ತು ಒಟ್ಟಿನಲ್ಲಿ ಸ್ಟಾಕ್ 5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ರಿಯಲ್ ಎಸ್ಟೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಬ್ರಿಗೇಡ್ ಎಂಟರ್ಪ್ರೈಸಸ್. ಇನ್ನು ಜಗಲ್ ಪ್ರೀಪೇಡ್ ಗೆ ಸಂಬಂಧಪಟ್ಟಂತ ಒಂದು ಸುದ್ದಿಯನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ. ಸ್ಟಾಕ್ ಅಲ್ಲಿ ಸ್ಲೈಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ನೋಡಬಹುದು. ಇನ್ನು ವಾರಿ ಎನರ್ಜಿ ಒಂದು ವಿಂಡ್ ಎನರ್ಜಿ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡ್ಕೊಂಡಿತ್ತು. ಹಾಗಾಗಿ ಇದರಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋಂತ ಕುತೂಹಲ ಇತ್ತು. ಬಟ್ ಸ್ಟಾಕ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಜಸ್ಟ್ 0.02% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಫ್ಲಾಟ್ ಆಗಿ ಪರ್ಫಾರ್ಮ್ ಮಾಡಿದೆ ಅಂತ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ವಾರಿ ಎನರ್ಜಿ ಶೇರ್ ಅಲ್ಲಿ. ಇನ್ನು ಸರ್ವೋಟೆಕ್ ರಿನ್ಯೂವಬಲ್ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕೂಡ ಸುದ್ದಿಯನ್ನ ನೋಡಿದ್ವಿ ನಾವು. ರೂಫ್ ಟಾಪ್ ಸೋಲಾರ್ ಗೆ ಸಂಬಂಧಪಟ್ಟ ಆರ್ಡರ್ ಅನ್ನು ಪಡ್ಕೊಂಡಿತ್ತು ರೈಲ್ವೇಸ್ ಇಂದ. 0.9% ಅಪ್ಪರ್ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಏನು ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಫೋಕಸ್ ಅಲ್ಲಿ 1.9% ಪಾಸಿಟಿವ್ ಇದೆ ಪರ್ಫಾರ್ಮೆನ್ಸ್. ಹಾಗೆ NBCC ಈ ಎರಡು ಕಂಪನಿಗಳು ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ. ಮುಂಬೈನ ಮ್ಯಾರಿಟೈಮ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನು ರಿನೋವೇಟ್ ಮಾಡುವಂತ ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ. ಈ ಸುದ್ದಿ ಕಾರಣಕ್ಕೆ ಈ ಎರಡು ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇಲ್ಲೂ ಕೂಡ ನೋಡಬಹುದು. ಅಂದ್ರೆ NBCC ಯಲ್ಲೂ ಮೋರ್ ದನ್ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು TD ಪವರ್ ಸಿಸ್ಟಮ್ಸ್ ಕೂಡ ಫೋಕಸ್ ಅಲ್ಲಿ ಕಾರಣ ಕಂಪನಿ 14ನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿತ್ತು. ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ರಿಯಾಕ್ಷನ್ ನೋಡಬಹುದು. 7.37% ಅಪ್ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ TD ಪವರ್. ಮಾರ್ಕೆಟ್ ಅಂತ ಖುಷಿಯಾಗಿದೆ ಸ್ಟಾಕ್ ಸ್ಪ್ಲಿಟ್ ಗೆ. ನೋಡೋಣ 14ನೇ ತಾರೀಕು ಏನ್ ಡಿಸಿಷನ್ ತಗೊಳುತ್ತೆ ಕಂಪನಿ ಅಂತ. ಸರಿ ಗೆಳೆಯರೆ, ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ಇವತ್ತು ನಾಯ್ಸ್ ಇದೆ, ಅದಕ್ಕಾಗಿ ಕ್ಷಮೆ ಇರಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಇವತ್ತು ಮನೆಯಲ್ಲಿರಲಿಲ್ಲ, ಹಾಗಾಗಿ ಬೇರೆ ಕಡೆ ರೆಕಾರ್ಡ್ ಮಾಡಿರೋದ್ರಿಂದ ಒಂದಷ್ಟು ಡಿಸ್ಟರ್ಬೆನ್ಸಸ್ ಆಗಿದೆ. ಸಾರಿ ಫಾರ್ ದಟ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.